ದೊಡ್ಡಗೌಡರ ಮನೆಯ ನಂದಾದೀಪ ಆರಿ ಹೋಗಿದೆ. ಹೌದು, ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಚೆನ್ನಮ್ಮ ಅವರನ್ನ ಕಳೆದುಕೊಂಡಂತಹ ದೊಡ್ಡಗೌಡರ ಕುಟುಂಬದಲ್ಲಿ ನೀರವ ಮೌನ ಆವರಿಸಿದೆ. ಮುತ್ತೈದೆಯಾಗೆ ಕೊನೆ ಉಸಿರೆಳೆದಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ. ಪತ್ನಿ ಹಣೆಗೆ ಸಿಂಧೂರವಿಟ್ಟು ತಲೆಗೆ ಹೂ ಮುಡಿಸಿದ್ದಾರೆ ಎಚ್.ಡಿ. ದೇವೇಗೌಡರು. ಆಸ್ಪತ್ರೆಯಲ್ಲಿ ತಮ್ಮ ಪತ್ನಿಯ ಹಣೆಗೆ ಕುಂಕುಮವಿಟ್ಟು ಹೂ ಮುಡಿಸಿದ ಬಳಿಕವೇ ಚೆನ್ನಮ್ಮ ಅವರು ಕೊನೆ ಉಸಿರೆಳಿದ್ದಾರೆ. ಮುತ್ತೈದೆ ಸಾವನ್ನ ಕಂಡಿದ್ದಾರೆ ಚೆನ್ನಮ್ಮ. ತಾಯಿಯನ್ನ ಕಳ್ಕೊಂಡು ಮಕ್ಕಳು ಕಣ್ಣೀರಿಡ್ತಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು, ಎಚ್.ಡಿ. ರೇವಣ್ಣ ಅವರು, ಬಾಲಕೃಷ್ಣ, ಮೊಮ್ಮಕ್ಕಳು ಎಲ್ಲರೂ ಕೂಡ ಕಂಬನಿ ಮಿಡಿತಿದ್ದಾರೆ. ಮನೆಯ ದೀಪ ನಂದಿ ಹೋಗಿದೆ. ಗಣ್ಯಾತಿ ಗಣ್ಯರ ಅಂತಿಮ ನಮನ ಸಲ್ಲಿಕೆ ಆಗ್ತಿದೆ. ಇನ್ನು ಮೈದಾನದ ಬದಲು ಮನೆಯಲ್ಲೇ ಅಂತಿಮ ದರ್ಶನ. ಪದ್ಮನಾಭ ನಗರದ ಎಚ್.ಡಿ. ದೇವೇಗೌಡರ ನಿವಾಸದಲ್ಲೇ ಅಂತಿಮ ದರ್ಶನ ಇರುತ್ತೆ. ಬೆಳಿಗ್ಗೆ 11 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. 11:05ಕ್ಕೆ ಬೆಂಗಳೂರಿನಿಂದ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಶುರುವಾಗುತ್ತೆ. ಹಾಸನ ಜಿಲ್ಲೆ ಹೊಳೆ ನರಸೀಪುರದವರೆಗೆ ಅಂತಿಮ ಯಾತ್ರೆ ಇರುತ್ತೆ. ಗ್ರೌಂಡ್ನಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅದು ಕ್ಯಾನ್ಸಲ್ ಆಗಿದೆ. ಕುಟುಂಬದವರ ಒತ್ತಾಯದ ಮೇರೆಗೆ ಗ್ರೌಂಡ್ ಪ್ಲಾನನ್ನು ರದ್ದು ಮಾಡಿ ಅವರ ಪದ್ಮನಾಭ ನಗರ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ 11 ಗಂಟೆಯವರೆಗೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪದ್ಮನಾಭ ನಗರದ ನಿವಾಸಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸಿ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಪಡೆಯುತ್ತಿದ್ದಾರೆ. ಮಾಜಿ ಸಿಎಂ ಸದಾನಂದ ಗೌಡರು, ಸಚಿವ ಕೆ.ಎಚ್. ಮುನಿಯಪ್ಪ ಅವರು, ಸಂಸದರಾದ ಕೆ. ಸುಧಾಕರ್, ಪಿ.ಸಿ. ಮೋಹನ್, ಹಿರಿಯ ನಟ ದೊಡ್ಡಣ್ಣ, ನಟಿ ಪೂಜಾ ಗಾಂಧಿಯವರು ಕೂಡ ಬಂದು ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಪಡೆದು ಅವರಿಗೆ ನಮಿಸುತ್ತಿದ್ದಾರೆ. ಕೇಂದ್ರದ ಪರವಾಗಿ ಪ್ರಹ್ಲಾದ್ ಜೋಶಿ ಅವರು ಚೆನ್ನಮ್ಮ ಅವರ ಅಂತಿಮ ದರ್ಶನದಲ್ಲಿ ಭಾಗಿ. ಗಮನಿಸ್ತಾ ಇದ್ದೀರಿ, ಹಿರಿಯ ನಟ ದೊಡ್ಡಣ್ಣ ಅವರು ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಬಂದಂತಹ ಕ್ಷಣ. ಚೆನ್ನಮ್ಮ ಬರೀ ದೇವೇಗೌಡರ ಕುಟುಂಬಕ್ಕೆ ಮಾತ್ರ ತಾಯಿಯಾಗಿರಲಿಲ್ಲ. ಮನೆಗೆ ಬಂದಂತಹ ಪ್ರತಿಯೊಬ್ಬ ಅತಿಥಿ ಪಾಲಿಗೂ ಕೂಡ ತಾಯಿಯಾಗಿದ್ರು. ಅವರ ಸಮಾಜ ಸೇವೆಯೂ ಕೂಡ ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಚೆನ್ನಮ್ಮನವರಿಗೆ ಇವತ್ತು ಸಲ್ಲಿಕೆ ಆಗ್ತಾ ಇರುವಂತಹ ಈ ಗೌರವವನ್ನು ನೋಡಿದಾಗ ಒಂದು ಕಡೆ ಗಮನಿಸ್ತಾ ಇದ್ರಿ, ಅಂತಿಮ ನಮನ ಸಲ್ಲಿಕೆ ಆಗ್ತಾ ಇದೆ. ಮತ್ತೊಂದು ಕಡೆ ನಿನ್ನೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಚೆನ್ನಮ್ಮನವರ ಅಂತಿಮ ದರ್ಶನಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಕುಟುಂಬಸ್ಥರನ್ನು ಸಂತೈಸಿದ್ದಾರೆ. ನಿನ್ನೆಯ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಚೆನ್ನಮ್ಮ ಅವರ ಪುತ್ರರ ಜೊತೆಗೆ ಮಾತುಕತೆ, ಹಾಗೆಯೇ ಎಚ್.ಡಿ. ದೇವೇಗೌಡರನ್ನು ಕೂಡ ಸಂತೈಸಿದ್ದಾರೆ. ದೇವೇಗೌಡರ ಪಾಲಿಗೆ ಎಲ್ಲವೂ ಕೂಡ ಆಗಿದ್ರು. ಪತ್ನಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಾಯಿಯ ಸ್ಥಾನವನ್ನು ಚೆನ್ನಮ್ಮ ಅವರು ತುಂಬಿದ್ರು. ಹೆಜ್ಜೆ ಹೆಜ್ಜೆಗೂ ಕೂಡ ಕಾವಲಾಗಿದ್ರು. ಅವರ ಏಳು ಬೀಳುಗಳಲ್ಲಿ ಜೊತೆಗಾಗಿದ್ರು. ಕಷ್ಟ ಸುಖದಲ್ಲಿ ಒಂದಾಗಿದ್ರು. ಸದಾ ಪತಿ ಮತ್ತು ಮಕ್ಕಳಿಗೋಸ್ಕರನೇ ಬದುಕಿದ್ದಂತಹ ಜೀವ ಚೆನ್ನಮ್ಮ ಅವರದ್ದು. ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಪತ್ನಿ ಉಷಾ ಡಿ.ಕೆ. ಶಿವಕುಮಾರ್ ಅವರು ಕೂಡ ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡೆದು ಅವರಿಗೆ ನಮಸ್ಕರಿಸಿದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೆ. ತಾಯಿಯನ್ನು ಕಳ್ಕೊಂಡಿದ್ದಾರೆ ಪುತ್ರರು, ಪುತ್ರಿಯರು, ಮೊಮ್ಮಕ್ಕಳು, ಅಪಾರ ಬಂಧು ಬಳಗ ಕಂಬನಿಯನ್ನು ಮಿಡಿತಾ ಇದ್ದಾರೆ. ಸರಳ ಸಜ್ಜನಿಕೆಯ ಜೀವಿ ಚೆನ್ನಮ್ಮ ಅವರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಅವರ ಮಕ್ಕಳು ಕೂಡ ರಾಜಕಾರಣದಲ್ಲಿದ್ದಾರೆ. ಆದರೆ ಯಾವತ್ತೂ ಕೂಡ ಬಹಿರಂಗವಾಗಿ ಎಲ್ಲಿಯೂ ಕೂಡ ರಾಜಕೀಯವಾಗಿ ಹೇಳಿಕೆಗಳನ್ನು ಕೊಡುವುದು, ಮಾತುಗಳನ್ನು ಆಡೋದು, ಹಸ್ತಕ್ಷೇಪ ಮಾಡೋದು, ತಾವೊಬ್ಬರು
ದೊಡ್ಡ ರಾಜಕೀಯ ಕುಟುಂಬದ ಹಿನ್ನೆಲೆ ಉಳ್ಳಂತಹ ಮಹಿಳೆ ಅನ್ನೋದನ್ನು ತೋರಿಸ್ಕೊಳ್ಳಿಲ್ಲ.